ಕನ್ನಡ ವಾಹಿನಿಗೆ ಸ್ವಾಗತ. ರಕ್ತ ಹರಿಸಿ ಆದ್ರೂ ಈ ಬಾರಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಪಡೆದೇ ತೀರ್ತೀವಿ. ಕೂಡಲ ಸಂಗಮ ಪೀಠದ ಜಗದ್ಗುರು ಬಸವ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರದ ಲಾಠಿ ಏಟಿಗೆ ಹೆದರಲ್ಲ ಮತ್ತು ಬಗ್ಗಲ್ಲ. ಕಟ್ಟಕಡೆಯ ಸಮುದಾಯದ ವ್ಯಕ್ತಿಯ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು. ರಕ್ತ ಹರಿಸಿ ಆದ್ರೂ ಈ ಬಾರಿ ರಾಜ್ಯದಲ್ಲಿ 2A ಪಂಚಮಸಾಲಿ ಮೀಸಲಾತಿ ಪಡಿತೀವಿ. ಜಾತಿ ಗಣತಿಯಲ್ಲಿ ಕಡ್ಡಾಯವಾಗಿ ಪಂಚಮಸಾಲಿ ಎಂದೇ ಜಾತಿ ಕಾಲಂನಲ್ಲಿ ಬರೆಸಬೇಕು. ಸಮುದಾಯದ ಬಾಂಧವರಿಗೆ ಶ್ರೀಗಳು ಮಾಹಿತಿ ಕೊಟ್ಟಿದ್ದಾರೆ. ಗಳಿಸಿದ ಸಂಪತ್ತನ್ನ ಬಡ ಪ್ರತಿಭಾವಂತರಿಗೆ ದಾನ ಮಾಡಿದಲ್ಲಿ ಶ್ರೇಷ್ಠ ದಾನವಾಗುತ್ತೆ. ಈ ದಾನ ಪ್ರತಿಯೊಬ್ಬರಿಗೆ ದೊರಕುತ್ತೆ. ವಿದ್ಯಾರ್ಥಿಗಳು ಮತ್ತು ಮುಂದಿನ ದಿನದಲ್ಲಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವ ಮೂಲಕ ದಾನ ನಿರಂತರವಾಗಿ ಬಡತನ ಹಾಗೂ ಸಮಸ್ಯೆಗಳ ನಿರ್ವಹಣೆಗೆ ಕಡಿವಾಣದೊಂದಿಗೆ ನೈಜ ಪ್ರತಿಭೆಗಳ ಮೇಲೆ ಬೆಳಕು ಚೆಲ್ಲುವ ಮೂಲಕ ಉತ್ತಮ ದೇಶ ನಿರ್ಮಿಸಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಧಾರ್ಮಿಕ ಕರ್ತವ್ಯದ ಇವುಗಳ ಪಾಲನೆ ಪ್ರತಿಯೊಬ್ಬರಿಗಾಗಬೇಕು. ಪಂಚಮಸಾಲಿ ಕಾನೂನು ಸಮಿತಿ ರಚನೆಯಾಗಿದ್ದು ಇದೀಗ ವ್ಯಾಪಾರಸ್ಥರ ಸಂಘವು ರಹಿತ ತಾಲೂಕು ಅಧ್ಯಕ್ಷ ಶ್ರೀಶೈಲ ದಲಾಲ್ ನೇತೃತ್ವದಲ್ಲಿ ಜಾರಿಯಾಗಿದ್ದು ವ್ಯವಸಾಯದ ಜೊತೆಗೆ ವ್ಯವಹಾರವೂ ಕೂಡ ಸಮಾಜದಿಂದ ಉತ್ತೇಜನ ದೊರಕಬೇಕು ಅಂತ ಕೂಡಲ ಸಂಗಮ ಪೀಠದ ಜಗದ್ಗುರು ಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲರ ಹೋರಾಟಕ್ಕೆ ಶಕ್ತಿಯಾಗಿರ್ತಕ್ಕಂಥ ನಮ್ಮ ದರೇಪಣ್ಣ ಸಾಗಲಿಕರ್ ಅವರಿಗೆ ಮತ್ತೋರ್ವ ಈ ಭಾಗದ ಹೆಸರಾಂತ ವೈದ್ಯರು ನಮ್ಮ ಹೋರಾಟಕ್ಕೆ ನಮ್ಮ ಸಂಘಟನೆಗೆ ಯಾವತ್ತೂ ಮಾಲೀಕರ ಪರವಾಗಿ ಸಹಕಾರವನ್ನು ಕೊಡ್ತಾ ಬಂದಿರತಕ್ಕಂಥ ಹಿರಿಯ ವೈದ್ಯರಿರ್ತಕ್ಕಂಥ ನಮ್ಮ ಅಪ್ಪ ಸಾಹೇಬ್ ಡಾಕ್ಟರ್ ಕೊಡಗಲಿ ಅವರು ಇಂಥ ವೇದಿಕೆಯಲ್ಲಿ ಆಸಕ್ತರಿರ್ತಕ್ಕಂಥ ಅನೇಕ ಹಿರಿಯರು ಕೊಟ್ಟಿದ್ದಾರೆ. ನಮ್ಮ ಶ್ರೀಶಾಲಪ್ಪ ಅವರು ನಮ್ಮ ಸಮಾಜ ವತಿಯನ್ನು ನೋಡಿದಾಗ ಭಕ್ತಿ ಹೋರಾಟ ಮುಂದುವರಿಸಬೇಕು. ಯಾವ ಕಾರಣದಿಂದ ಕೈ ಬಿಡಬಾರ್ದು, ಅದು ಜೀವಂತ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ 8ನೇ ಹೋರಾಟವನ್ನು ಶುರು ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲ ತೀರ್ಮಾನ ಮಾಡಿದೆವು. ನಾಳೆ ದಿವಸ ನಾಳೆ 23ನೇ ತಾರೀಕು ನಾಳೆ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಚೆನ್ನಮ್ಮನ ಮನೆಯಲ್ಲಿಯವರು ಉಡುವಿನ ಚನ್ನಬಸವ ಯಾರು ನಿಮ್ಮ ಪ್ರಭಲಿಂಗೇಶ್ವರರು ಮೊದಲನೇ ಅಧ್ಯಕ್ಷ, ಉಡುವಿನ ಚನ್ನಬಸವನವರು 2ನೇ ಅಧ್ಯಕ್ಷ ಅನುಭವ ಅವರ ಹೆಸರನ್ನೇ ನಮ್ಮ ಚೆನ್ನಮ್ಮ ಇಟ್ಟಿರ್ತಕ್ಕಂಥ. ಹಾಗಾಗಿ ಚೆನ್ನಮ್ಮನ ಮನೆಯ ಮತ್ತು ಮನದೇವರು ಉಡುವಿನ ಚನ್ನಬಸವ. ಹಾಗೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಈ ಮೀಸಲಾತಿ ಸಂಕಲ್ಪ ಸಭೆಯನ್ನು ಉಡುವಿಯಲ್ಲಿ ಮಾಡಕತ್ತೀವಿ. ನೀವೆಲ್ಲರೂ ಬಂದು ಕೂತ್ಕೊಂಡು ಚರ್ಚೆ ಮಾಡೋಣ. ಈ ಸರ್ಕಾರ ಮೀಸಲು ಕೊಡೋದಕ್ಕೆ ಬಹಳ ಕಷ್ಟಕರ. ಮೂರನೇ ಬಾರಿಗೆ ಕಾರಿಗೆ ಸಹಕಾರ ಕೊಟ್ಟರು ವಿನಯಕರು. ಈ ಸಾರಿ ಕಾರ್ಮಿಕರು ಸಹಕಾರ ಕೊಟ್ಟವರು ಒಬ್ಬರೇ ಕೊಟ್ಟು ವರಿ ಮಾಡಬೇಡ ಅಂತೇಳಿ ಯತ್ನಾಳ್ ಸೌದಿಯವರು, ಶಶಿ ಪಾಟೀಲ್ ಎಲ್ಲರೂ ನಿರಾಣಿಯವರು ಎಲ್ಲರೂ ಕೂಡಿಕೊಡ್ತಾರೆ. ಆ ಕಾಲ ನನ್ನ ಕಾಲದ ಸಮಾಜ ಕಾಲ ಅಂತೇಳಿ ಇವತ್ತು ಮೂಲಕವಾಗಿ ಟೀಕೆ ಮಾಡ್ತೀನಿ. ಅಂತಹ ಒಂದು ಹಿನ್ನೆಲೆಯೊಳಗೆ ಇವತ್ತಿನ ಕಾರ್ಯಕ್ರಮ ಆತ್ಮೀಯತೆ ಕಾರ್ಯಕ್ರಮ. ಅದರಲ್ಲಿ ನಮ್ಮ ರಕ್ಕೈ ಬರಂಡಿತ ಪ್ರಸಾದ ಅಖಂಡ ಜಮಖಂಡಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿನಯ್ ಕುಲಕರ್ಣಿ ಅವರು ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಸಹಕಾರ ಕೊಟ್ಟರು. ವಿನಯ್ ಕುಲಕರ್ಣಿ ಅವರು ಮಾನ್ಯ ಘಟನೆ ಆಯ್ತು ಗೊತ್ತಿದ್ದು. ಅದಾದಮೇಲೆ ಅದು ತುಂಬ ಕಡಿಮೆ ಆಗಿತ್ತು. ನನಗೆ ಮಾಹಿತಿ ಕೊಟ್ಟಿದ್ದು ಅವ್ರ ಬ್ಯಾಂಕ್ನವರು ಸಿದ್ದು ಸೌಕಾರ ಅವ್ರಿಗೆ ಕೊಂಬಣ ಸಿದ್ದು ನೀವು ತುಂಬಬೇಕಪ್ಪ ಅಂತ. ಅದಕ್ಕೆ ಅವನು ಇವತ್ತೇ ಘೋಷಣೆ ಮಾಡೋದು. ಅವ್ರ ಜೊತೆ ಮತ್ತೊಬ್ಬರು ನಮ್ಮ ನಿರಾಣಿ ಇವತ್ತು ಹಿಂದೆ ಫಸ್ಟು ಫಾರ್ಚುನರ್ ಕೊಡ್ತಾರೆ ನಮ್ಮ ಮುರುಗೇಶ್ ನಿರಾಣಿ. ಹಾಗಾಗಿ ಬಿಟ್ಟು ಅವರು ಸಹಕಾರ ಕೊಟ್ಟರು. ಹಾಗಾಗಿ ಎಲ್ಲ ಇವತ್ತವರೆಗೂ ಮಠ ಕಟ್ತೀನಿ ಕಾಫಿ ಹೇಳಿದೆ. ಮೊದಲನೇ ಕಾರಿಗೆ ಸಹಕಾರ ಕೊಟ್ಟರು. ಮಂಜುನಾಥ್ ಹೋಗಿರ್ತೀವಿ ನಮ್ಮ ಜಿಲ್ಲೆಯವರ ಕಂಡು ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಯಾವಾಗ ನಮ್ಮ ಪ್ಲೇಸ್ ಪಟ್ಟಣದನ್ನ ಪ್ರತ್ಯೇಕ ಮಾಡಿದ್ವಿ. ಬಾಗಲಕೋಟೆ ಜಿಲ್ಲೆಗೆ ಸರ್ ಇಲ್ಲದರಪ್ಪ ಅಂತಂದರೆ ಹುಣಗುಂದ ತಾಲೂಕಲ್ಲಿ ಭಾಳ ಮಂದಿ ಅದಾರ ಅಷ್ಟೇ ಇಡೀ ಬಾಗಲಕೋಟೆ ಜಿಲ್ಲೆ. ಇನ್ನು ಜಮಖಂಡಿ ಭಾಗದಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಐತಿ. ಅಲ್ಲಿ ನಮ್ಮ ಸಹೋದರ ಸಮಾಜ ಗಾಡಿಗಳು ಬಂದರೂ ಭಾಳ ಇದೆ. ಯಾಕಂದರೆ ಯಾವಾಗಲೂ ಅಲ್ಲಿ ನಮ್ಮ ಕಲ್ಲುತ್ತಿಯವರು ಸಿದ್ದನಾಗುಡಿ ಮೇಲಾಗ ನೋಡಿ ನಮ್ಮ ಗಾಡಿಗೆ ಸಮುದಾಯದವರು ಇದ್ದಾರೆ. ಈ ಒಂದು ಜಮಖಂಡಿ ತಾಲೂಕು ಡಿವೈಡ್ ಆಗೋದು ಅಪ್ಪೈ ಬಂಡಿ ತಾಲೂಕು. ಇದು ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ನೇಕಾರ ಬಂಧುಗಳು ಭಾಳ ತಿಳ್ಕೊಂಡು ಯಾವಾಗ 2003ನೇ ಇಸ್ವಿ ಅಷ್ಟೇ ವಿಡಂಬನೆ, ಅಷ್ಟೇ ನಮ್ಮ ಲಕ್ಕಪ್ಪ ಶಾಖೆ 1 ಲಕ್ಷ ಅಂತ, ಆಮೇಲೆ 105 ಲಕ್ಷ ಪರ ಸಂಜೆ ನಾನು ಒಂದು ಜಾಸ್ತಿ ಅಂತ 3 ನಮ್ಮ ದರೇಪಣ್ಣ ಕಾಂಪಿಟೇಷನ್ ಮಾಡಕ್ಕೆ ಹೋಗ್ಬಿಟ್ರಿ. ಇಬ್ಬರು ಜೋಡಿಸಿದಾಗ ಸಂಜೆ ಒಂದು ಕಟ್ಟೆ ನೋಡ್ಕೊಂಡು ಮಾತ್ರ ಅವರು. ಆಮೇಲೆ ನಮ್ಮ ನಿರಾಣಿ ತಗೋದು ಅದೇನು ಬಾಕಿರುತ್ತೆ 5 ಗಂಟೆ ಪಂಚ್ಕೊಂಡು 4 ಅವರು ನಮ್ಮ ಸಿದ್ದಪ್ಪನವರು ಒಂದು ಹೆಜ್ಜೆ ಮುಂದೆ ಹೋಗಿ ನನಗೆ ನಮ್ಮ ಕಾರಿನ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇರಲಿಲ್ಲ. ನೂತನವಾಗಿ ಹೊಸ ಕ್ರಾಂತಿ ಇಟ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಬ್ಯಾಂಕ್ ಒಳಗಡೆ ಸಾಲ ಗಾಡಿ ಕೊಟ್ಟರು. ಅವತ್ತು ಮತ್ತು ನಮ್ಮ ಗಣ್ಯಾತಿಗಳು ಒಂದೇ ತಾಯಿ ಮಕ್ಕಳು ಎಲ್ಲ ಬೇರೆ. ಒಬ್ಬ ಕಾಕ ಮಾವ ಕಾಕ ದೊಡ್ಡಪ್ಪ ಆಗಿರೋದು
ಇನ್ನೂ ಭಾಳ ಅಂತಂದ್ರೆ ಅದೇ ನೋಡಿಲ್ಲ ಎಲ್ಲ ಪವಡೆಯರು ಮತ್ತು ಅರ್ಥಂಬರೆಲ್ಲ ಎಲೆಕ್ಷನ್ ಬಂದಾಗ ಪಕ್ಷಗಳು ಸಿಂಪಲ್ ಬೆಲೆ ಇರ್ಬೋದು. ಆದರೆ ನವಕೇಳಿ ಬನಹಟ್ಟಿ ತಾಲೂಕಿನ ಸಮಾಜದ ಒಗ್ಗಟ್ಟಿನ ಸಂದರ್ಭ ಬಂದಾಗ, ಸಮಾಜಕ್ಕೆ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟ ವಿಚಾರ ಬಂದಾಗ, ಸಮಾಜದ ಅಭಿವೃದ್ಧಿ ಮಾಡೋ ವಿಚಾರ ಬಂದಾಗ ನಾವೆಲ್ಲರೂ ಚೆನ್ನಮ್ಮ ತಾಯಿಯ ಮಕ್ಕಳನ್ನ ಇವತ್ತಿನ ವೇದಿಕೆಯಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸುವ ಮೂಲಕವಾಗಿ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಮಾಜ ಸಂಘಟನೆ ಕಟ್ಟಿದ್ದಾಗಲೂ ನವಕೇಳಿ ಬನಹಟ್ಟಿ ತಾಲೂಕಿನ ಮತ್ತೆ ಸಾಬೀತುಪಡಿಸುವ ಹೆಚ್ಚಿನ ಮಾತಾಡಿದ್ರು ಅಷ್ಟೇ ಆಸೆ ಇರಲೇಬೇಕು. ಇವಾಗ ಎಲ್ಲ ಕೊಟ್ಟರು ಬಾಬಾಗಳು ಮದುವೆ ಮಾಡಿಕೊಂಡು ಜೊತೆಗೆ ಅನೇಕ ಕೂಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಒಂದು ದೊಡ್ಡ ಸಮಾವೇಶ ಮಾಡಿ 2003 ಅವತ್ತಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಅನಂತಕುಮಾರ್, ನಾನು ದಾವಣಗೆರೆ ನನ್ನನ್ನು ನರೇಂದ್ರ ಸಾಂಗ್ಲಿಕರ ಮಕ್ಕಳು ಬಸಣ್ಣವರು ನೀವು ನಮ್ಮ ಸಮಾಜ ಗುರುಗಳಿದ್ದೀರಿ, ನೀವು ಬರಬೇಕು ಅಂತ ನನಗೆ ನಾನು ಬಂದ ಸಮಾರಂಭ ಜನವರಿ ತಿಂಗಳಲ್ಲಿ. ಅವತ್ತಿನ ಸಮಾವೇಶ ನೋಡಿದ ಮೇಲೆ ಅಲ್ಲಿವರೆಗೂ ಜಮಖಂಡಿ ತಾಲೂಕಲ್ಲಿ ಪಂಚಮಸಾಲಿ ಇಲ್ಲ ವಿಜಯೋತ್ಸವದ ಮೆರವಣಿಗೆಯನ್ನು ನೋಡಿದ ಮೇಲೆ ಅನಂತಕುಮಾರ್ ಅವರು ಆ ಪಕ್ಷದ ವರಿಷ್ಠರು ವಿಚಾರ ಮಾಡಿದ್ರು. ಪಂಚಮಸಾಲಿ ಟಿಕೆಟ್ ಕೊಟ್ಟರೆ ಕಾಯಬೇಕಂತ ತಿಳ್ಕೊಂಡು ಅವರು ಸೌದಿಯವರಿಗೆ ಟಿಕೆಟ್ ಕೊಟ್ಟರು, ನಿರಾಳರಿಗೆ ಬೆಳ್ಳಿ ಕೊಟ್ಟರು. ಆ 2 ಅಕೌಂಟ್ ಓಪನ್ ಆಯಿತು. ಅವಾಗ ನೀವು ಕನ್ನಡ ಗೊತ್ತಿತ್ತು, ಜಮಖಂಡಲ್ಲಿ ನಮ್ಮ ಸಮಾಜ ಐತಿ, ಈ ವಿಡಿಯೋದಲ್ಲಿ ನಮ್ಮ ಸಮಾಜ ಕಡಿಮೆ ಇದ್ದು ಎಲ್ಲ ಕಟ್ಕೊಂಡು ಶಿವಶಕ್ತಿ ಮಾಡಿದ್ರು. ಇದು ಯಾವಾಗ ಡಿವೈಡ್ ಆಯಿತು, ಜಮಖಂಡಿ ಅವಿಭಾಜಿತ ಡಿವೈಡ್ ನವಕೇಳಿ ಬನಹಟ್ಟಿ ವಿಧಾನಸಭಾ ಈ ಭಾಗದಲ್ಲಿ ನೇಕಾರ ಬಂಧುಗಳೇ ಭಾಳ ಇದೆ. ಅದ್ರಲ್ಲಿ ಪಂಚಮಸಾಲಿ ಬಂಧುಗಳು ಭಾಳ ಮಂದಿ ನೇಕಾರಿಕೆ ನಾವು ನಮ್ಮನೆ ಮಾದೇವ ಕೋಟೆಯ ಮನೆಗೆ ಹೋದ ನೋಡಿದ್ರು. ಅವರು ಪವನ್ ಇಂಡಸ್ಟ್ರಿ ಹಾಗೆ ನಮ್ಮ ವಿಭಿನ್ನ ಅವ್ರ ಮನೆಗೂ ಪವರ್ ಅಂದರೆ ನೇಕಾರಿಕೆ ಕೇವಲ ನೇಕಾರಿಕೆ ಎಲ್ಲ ಸಮಾಜ ನೇಕಾರಿಕೆ ಮಾಡ್ತಾರೆ. ಇಲ್ಲಿ ಸೌದಿ ಲಿಂಗಾಯತ ಕಾರ್ಮಿಕ ಸಮಾಜ, ಲಿಂಗಾಯತ ಬಂಡಿಗ ಸಮಾಜ, ಲಿಂಗಾಯತ ನೇಕಾರ ಸಮಾಜ ಅವ್ರು ಪ್ರತ್ಯೇಕವಾಗಿರ್ತಕ್ಕಂಥ ಒಳಜಾತಿ ಸಂಘಟನೆ ಮಾಡ್ಕೊಂಡು ಈಗ ಮೀಸಲಾತಿ ಪಡ್ಕೊಂಡ್ರು. ನಮ್ಮ ಸಮಾಜವು ಪ್ರತ್ಯೇಕವಾಗಿರ್ತಕ್ಕಂಥ ಒಳಜಾತಿ ಸಂಘಟನೆ ಮಾಡಿಕೊಂಡು ಮೀಸಲಾತಿ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವೇ ಪಂಚಮಸಾಲಿ ಸಮಾಜ ಸಂಘಟನೆಯನ್ನ ನಮ್ಮ ಹಿರಿಯರು ಕೂಡ ಸುಮಾರು 30 ವರ್ಷಗಳ ಹಿಂದೆ ನಾವು ಹುಟ್ಟು ಹಾಕೋ ಕೆಲಸ ಹಿರಿಯರು ಮಾಡಿದ್ವಿ. ಆ ಹುಟ್ಟು ಹಾಕಿದ ಮೇಲೆ ಅದು ಗುರಿಯನ್ನು ಮುಟ್ಟಲಿಕ್ಕೆ ನಮಗೆ ಆಗಲಿಲ್ಲ. ನಾವು MLA ಮಾಡ್ಕೊಂಡ್ವಿ, ಮಂತ್ರಿಗಳು ಮಾಡ್ಕೊಂಡ್ವಿ, ಸಂಸದರು ಮಾಡ್ಕೊಂಡ್ವಿ, ಎಲ್ಲ ಮಾಡ್ಕೊಂಡ್ವಿ. ಆದರೆ ಮೀಸಲಾತಿ ಗುರಿಯನ್ನು ಮುಟ್ಟಲಿಕ್ಕೆ ನಮಗೆ ತೊಂದರೆ ಆಗ್ತದೆ. ಇವತ್ತು ಎಲ್ಲೇ ಹೋಗಿ ಅದೇ ವಿದ್ಯಾರ್ಥಿ ಭೇಟಿ ಮಾಡಲಿ, ವಿದ್ಯಾರ್ಥಿ ಮೊದಲು ಕೇಳೋ ಪ್ರಶ್ನೆ ಮೀಸಲಾತಿ ಯಾವಾಗ ಕೊಡಿಸಿದ್ರಿ ಸ್ವಾಮೀಜಿ ಅಂತ ಮಾತು. ಮೊನ್ನೆ ನಮ್ಮ ಅಡಿಗೆ ಮಾರ್ಕ್ಸ್ ಕೊಟ್ಕೊಂಡು IAS ಆದ, ನಾನು OBC ಇದ್ದ ಕಾರಣಕ್ಕೆ ನಾನು IAS ಆದೆ. ಈ ಮಾತು ನಾನು ಕೇಳ್ಕೊಂಡಾಗ ನನಗೆ ಅನ್ನಿಸ್ತು, ಹೀಗಾಗಿ ಸಮಾಜ ಸಂಘಟನೆಗೆ ಜನಪ್ರತಿನಿಧಿಗಳು ಬೇಕು, ಸಮುದಾಯ ಭವನಗಳು ಬೇಕು, ಶಿಕ್ಷಣ ಸಂಸ್ಥೆಗಳು ಬೇಕು, ಕೃಷಿಯನ್ನು ಅಭಿವೃದ್ಧಿಪಡಿಸಲೇಬೇಕಂತ ಹೇಳಿ ಮೀಸಲಾತಿ ಬೇಕು. ಆ ಮೀಸಲಾತಿಗೋಸ್ಕರ ನಾವು ಏನಾದರೂ ಪ್ರಾಮಾಣಿಕ ಹೋರಾಟ ಮಾಡಿದ್ವಿ, ಭಾಳ ದೊಡ್ಡ ಪ್ರಯತ್ನ ಮಾಡಿದ್ವಿ. ಹಿಂದಿನ ಸರ್ಕಾರ ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ನಮಗೆ 2D ಮೀಸಲಾತಿ ಕೊಟ್ಟರು, ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಈ ಸರ್ಕಾರಕ್ಕೂ ನಾವು ಒತ್ತಡ ಹಾಕಿದ್ವಿ. ಅವರು ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡೋದನ್ನು ಕಡಿಮೆ ಮಾಡಿದ ಕಾರಣಕ್ಕೆ ಕಳೆದ ಬಾರಿ ನಾವು ವಿಧಾನಸಭೆ ಮುಖ್ಯ ಆಗಿದ್ವಿ. ನಾವೇನು ಮಾಡ್ಕೊಂತ ಮಾಡಕ್ಕೆ ಅಲ್ಲೇ ಆಗಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಒಂದು ಚಿಕ್ಕ ಗ್ರಾಮ ಕೋಡಿಹೊಳಸ್ಪೇಟೆ ತುಂಗಭದ್ರಾ ನದಿಯ ದಡದಲ್ಲಿ ಅಲ್ಲಿರ್ತಕ್ಕ ಸಚಿನ್ ಎನ್ನುವಂಥ ವಿದ್ಯಾರ್ಥಿ ಇಡೀ ಭಾರತಕ್ಕೆ IAS ಪರೀಕ್ಷೆಯಲ್ಲಿ 43 ರ್ಯಾಂಕ್ ಪಡ್ಕೊಂಡಿದ್ದೆ. ಅವನಿಗೆ ಸ್ವತಃ ನಾನು ಹೋಗಿ ನಾವು ಗೋಡಲು ಕೆತ್ತನಗೋಡು ಬಂದಿದ್ದು, ಮನೆಗೂ ಸನ್ಮಾನ ಮಾಡಿದ್ವಿ. ಅವನು ಹೇಳ್ತಾ ಇದ್ದ, ಸ್ವಾಮೀಜಿ ಸೆಂಟ್ರಲ್ OBC ಒಳಗಡೆ ಪಂಚಮಸಾಲಿಗಳಿಗೆ OBC ಮೀಸಲಾತಿ ಸಿಕ್ಕಿದ್ರೆ ನಾನು IAS ಮಾತ್ರ ಆಗ್ತಿಲ್ಲ, IFS ಪಾಸ್ ಆಗ್ತಿದ್ದೆ, ನನ್ನ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನಾನು ಹೋಗ್ತಾ ಇದ್ದೆ. ಅವ್ನು ಮತ್ತೊಂದು ಮಾತು ಹೇಳಿದ್ರು, ನಾನು ನನ್ನ ಸ್ನೇಹಿತ ಕಾರಣಕ್ಕೆ ನನ್ನ ಲಿಂಗಾಯತ ಮತ್ತೊಂದು ಸಹೋದರ ವಿದ್ಯಾರ್ಥಿ ನನಗೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ರೂಮ್ ಬಾಡಿಗೆ ಕೊಟ್ಟಿದ್ದೀನಿ, ಅವ್ನಿಗೆ ಕಟ್ಟಲಿಕ್ಕೆ ಫೀಸ್ ಕೊಟ್ಟೆ. ಅವನ ಮಾರ್ಕ್ಸ್ ನನ್ನ ಮಾರ್ಕ್ಸ್ ಮಾಡಿದೆ, ನನ್ನ ಮಾರ್ಕ್ಸು ಅವನಿಗಿಂತ ಜಾಸ್ತಿ ಇದೆ, ಅವನ ಮಾರ್ಕ್ಸ್ ನನಗಿಂತ ಕಡಿಮೆ ಇದೆ. ಆ ವಿದ್ಯಾರ್ಥಿ ಲಿಂಗಾಯತ, ನಾನು ಲಿಂಗಾಯತ. ಬಟ್ ನನ್ನ ಪಂಚಮಸಾಲಿ ಸಮಾಜ OBC ಇಲ್ಲ, ಅವನ ಸಮಾಜ OBC ಇಲ್ಲ. ಅವನು ನ್ಯಾಯ ದೇವತೆ ನಮ್ಮ ಪರವಾಗಿ ತೆಗೆದುಕೊಟ್ಟು ಲಿಂಗಾಯತ ಮೇಲೆ ಯಾವ ಕಾರಣ ಅಲ್ಲೇ ಮಾಡಬಾರ್ದು ಅಂತ ಹೇಳಿ ಭಾಳ ದೊಡ್ಡ ಎಚ್ಚರಿಕೆಯನ್ನು ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಕೊಡುವಂಥ ಕೆಲಸ ಇತ್ತು. ಅದನ್ನು ನಾವಿದ್ವಿ, ಮೀಸಲಾತಿ ಪಡೆಯಲೇಬೇಕು. ಹಾಗಾಗಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಈ 3 ತಿಂಗಳು ಭಾಳಷ್ಟು ಮದುವೆಗಳು ಎಲ್ಲ ಭಾಗದ ಭಯಂಕರ ಮದುವೆ, ವರ್ಷದಷ್ಟು ಮದುವೆ ಎಂದು ಆಗಿಲ್ಲ, ಅಷ್ಟು ಮದುವೆಗಳಿವೆ. ಯಾವ ಮದುವೆಗೆ ಹೋದ್ರು ಜನ ಲಾಟೆ ಇರ್ಬೋದು, ತೊಂದರೆ ಇರ್ಬೋದು, ಕೈಕಾಲು ಮುಟ್ಕೊಂಡಿರ್ಬೋದು, ನೋವಾಗಿರ್ಬೋದು, ಅವ್ರಿಗೆ ಯಾರಿಗಾದ್ರೂ ಕಾಣಿಸ್ತಿಲ್ಲ. ಅವ್ರು ಹೇಳ್ತಿದ್ರು, ಗುರುಗಳೇ ನಮಗೆ ಲಾಟೆ ಬಿದ್ದಿರ್ಬೋದು, ಹೊಡೆತ ಬಿದ್ದಿರ್ಬೋದು, ಅಂತೇಳಿ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹೋರಾಟ ಕೈಗೊಳ್ಳಿ, ಒಟ್ಟಾರೆ ಮೀಸಲು ಸಿಗೋವರೆಗೂ ಹೋರಾಟ ಮಾಡಿ
ಈ ಸರಿ ನಮಗೆ ಲಾಕೆಟ್ ಇದೆಯಲ್ಲ, ನಮ್ಮೂರಿಂದ ಪ್ರತಿ ಸಾರಿ ನಾವು ಒಂದು ಧ್ವಜ ಕಡೆ ಬರ್ತಿದ್ವಿ, ಈ ಸರಿ 10 ಬಸ್ ತಗೊಂಡು ಬರೋಣ, ಚಿಂತನೆ ಮಾಡೋಣ. ನಾನು ಅಂದ್ಕೊಂಡಿದ್ದೇನಪ್ಪ ಅಂದರೆ ಇನ್ನು 3 ವರ್ಷ ಕರ್ನಾಟಕದ 200 ವಿಧಾನಸಭಾ ಕ್ಷೇತ್ರಕ್ಕೆ ಪ್ರವಾಸ ಮಾಡ್ತೀನಿ. ಜನರ ಬಳಿಗೆ ಸತ್ಯ ಹೇಳ್ತೀನಿ, ಮೀಸಲಾತಿ ಕೊಡೋ ಸಂದರ್ಭ ಹಿಂಗಾಯಿತು ಹೇಳಿ ಜನ ಏನು ತೀರ್ಮಾನ ಕೊಟ್ಟು ತೀರ್ಮಾನ ತೆಗೆದುಕೊಂಡು 2028 ಒಳಗಾಗಿದೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ, ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡೋಣ, ಏನು ಮಾಡಬೇಕು, ಏನು ನಿರ್ಧಾರ ಮಾಡಬೇಕು ಅಂತ ಪ್ರಕಟಗೊಳಿಸೋ ಕೆಲಸ. ಇನ್ನು ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ತಾಲೂಕಿನ ರಾಂಪುರ ಶ್ರೀ ದಾನೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ರಬಕಬನಹಟ್ಟಿ ಹಾಗೂ ತೇರದಾಳ ಮತಕ್ಷೇತ್ರದ ಪಂಚಮಸಾಲಿ ಸಮಾಜದ ಸಮಸ್ತ ಬಾಂಧವರ ಇವರ ಸಂಯುಕ್ತ ಆಶ್ರಯದಲ್ಲಿ ತೇರದಾಳ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 90 ಮತ್ತು 90ಕ್ಕಿಂತ ಅಧಿಕ ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ರಾಣಿ ಚೆನ್ನಮ್ಮ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜದ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗಿದೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಮಾತನಾಡಿ, ಸನ್ಮಾನಗಳು ಸಾಧನೆಗೆ ಅಂತ್ಯವಲ್ಲ, ಬದಲಾಗಿ ಮುಂದಿನ ಜವಾಬ್ದಾರಿಯಾಗಿದೆ. ಮಕ್ಕಳ ಸಂಪೂರ್ಣ ಅಭಿವೃದ್ಧಿಗೆ ಪಾಲಕರು ಮಾತ್ರ ಬಹಳ ಮುಖ್ಯವಾಗಿದೆ. ಮೌಲ್ಯ ಆಧಾರಿತ ಮತ್ತು ಸಂಸ್ಕಾರದ ತಳಹದಿಯಲ್ಲಿ ಮಕ್ಕಳನ್ನು ಬೆಳೆಸುವ ಕಾರ್ಯವಾಗಬೇಕು. ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆ ಇದ್ದು ಇರಲಿ ಕೇವಲ 5 ಲಕ್ಷ ಜನ ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆ. ಎಲ್ಲರೂ ಸರ್ಕಾರಿ ನೌಕರಿಗೆ ಸೀಮಿತವಾಗದೆ ಸ್ವಯಂ ಉದ್ಯೋಗಕ್ಕೆ, ಕೈಗಾರಿಕೆ, ವ್ಯಾಪಾರ ಕೇಂದ್ರ ಆಗಬೇಕು ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡರು ಸಿದ್ದು ಕುಂಡೂರ ಮಾತನಾಡಿ, ಆರ್ಥಿಕ ಸಮಸ್ಯೆಯಲ್ಲಿ ಇರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಮಕ್ಕಳನ್ನ ದತ್ತು ಪಡೆಯುವ ಮೂಲಕ ಅವರ ಹೆಚ್ಚಿನ ವ್ಯಾಸಂಗಕ್ಕೆ ಸಹಕರಿಸಬೇಕು ಎಂದಿದ್ದಾರೆ. ಸಮುದಾಯ ಭವನ ನಿರ್ಮಾಣಕ್ಕೆ ರಬಕಬನಹಟ್ಟಿ ತಾಲೂಕು ಎಲ್ಲಾ ಹಿರಿಯರು ಕೈಜೋಡಿಸಿದ್ದೀರಿ. ಮುಂದಿನ ವರ್ಷ ನೂತನ ಸಮುದಾಯ ಭವನದಲ್ಲಿ ಪಂಚಮಸಾಲಿ ಮಹಾಸಭೆ ನಡೆಯಲಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷತೆ ಶ್ರೀಶೈಲ ದಲಾಲ್, ಅಧ್ಯಕ್ಷರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ರಬಕಬನಹಟ್ಟಿ ದರೇಪ ಸಾಂಗ್ಲಿ ಕರ ಜಿಲ್ಲಾಧ್ಯಕ್ಷರು, ಪಂಚಮಸಾಲಿ ಸಮಾಜ ಪುಂಡಲಿಕ ಪಾಲಭಾವಿ, ಬಾಬುಗೌಡ ಪಾಟೀಲ್, ವಿದ್ಯಾಧರ ಸವದಿ, ಬಸವರಾಜ ಹಣಗಂಡಿ, ಲಕ್ಕಪ್ಪ ಪಾಟೀಲ್, ಚಂದ್ರಶೇಖರ ಆದ, ಬಸಪ್ಪಗೋಳ, ಲಕ್ಷ್ಮಣ್ ನಿಂಬರಗಿ, ಬರಪ್ಪ ಉರುಪಿನವರ್, ಸಿರೀಶ್ ತೇರದಾಳ ಮತಕ್ಷೇತ್ರದ ಪಂಚಮಸಾಲಿ ಸಮಾಜದ ಹಿರಿಯರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.